ನಾನು ಅರೆಬೆಂದವರ ವಿಚಾರದಲ್ಲಿ ಹೆಚ್ಚಿಗೆ ಮಾತಾಡೋದಿಲ್ಲ. ಅವರು ಅನುಭವದ ಕೊರತೆ ಇರತಕ್ಕಂಥ ಒಬ್ಬ ವ್ಯಕ್ತಿ. ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಒಂದು ಪರಿಜ್ಞಾನವೇ ಇಲ್ಲ. ಯಾರ ಬಗ್ಗೆ ಹೇಗೆ ಬೇಕಾದರೂ ಮಾತಾಡ್ತಾರೆ. ನಾನು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ನಾನು ಕೆಸರಿನ ಮೇಲೆ ಕಲ್ಲು ಹಾಕೋದಿಲ್ಲ ಯಾವತ್ತು. ಆದ್ರೆ ಇಲ್ಲಿ ಕೆಸರಿದೆ ಅಂತೇಳಿ ಗೊತ್ತಿಲ್ದಿದ್ದವ್ರಿಗೆ ಹೇಳ್ಬೇಕಲ್ಲ, ಅಷ್ಟೇ ಮಾಡ್ತಾ ಇರೋದು. ಅದು ಕೆಸರಿದೆ ಅಲ್ಲಿ, ನೀವು ಯಾರು ಕಲ್ಲು ಹಾಕ್ಬೇಡಿ ನಿಮ್ಮ ಮೇಲೆ, ಆಮೇಲೆ ನಿಮ್ಮ ಮೇಲೇನೆ ಅದು ಹಾರುತ್ತೆ ಅಂತ ಅಷ್ಟೇ. ದೇಶದ ಪ್ರಧಾನಮಂತ್ರಿ ಮೋದಿಯವರ ಅಭಿಮಾನ ಇರೋರೆಲ್ಲನೂ ದೇಶದ್ರೋಹಿಗಳು ಅಂತ ನಾಚಿಕೆ ಆಗ್ಬೇಕಲ್ವ? ಯಾಕೆ ಸೋನಿಯಾ ಗಾಂಧಿ ಮೇಲೆ ಅಭಿಮಾನ ಇರುತ್ತಾ? ಇಟಲಿ ಮೇಲೆ ಗಾಂಧಿ ಫ್ಯಾಮಿಲಿಯ ಗುಲಾಮಗಿರಿ ಮಾಡ್ಬೇಕಾ ಎಲ್ರೂ? ಅದು ನೀವು ಮಾಡ್ರಿ. ನಾವು ಗುಲಾಮಗಿರಿ ಮಾಡಲ್ಲ, ಅಭಿಮಾನ ತೋರಿಸ್ತೇವೆ. ಯಾಕೆ? ಇವತ್ತು ಎಲ್ಲ ರಾಷ್ಟ್ರಗಳಿಗಿಂತ ಹೆಚ್ಚು ಸುಭದ್ರವಾಗಿರ್ತಕ್ಕಂಥದ್ದು ಭಾರತ ದೇಶ. ಯಾರಿಂದ ಆಗಿದೆ? ಮೋದಿಯವರಿಂದ. ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರವರೆಗೆ ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಇತ್ತು. ಮೋದಿಯವರ ಮೇಲೆ ಇದೆಯಾ? ಅಂತಹ ಕಗ್ಗತ್ತಲ ರಾತ್ರಿಗಳ ಕಾಲ ಸ್ವತಂತ್ರ ಬಂದ ನಂತರ ಸಾಮಾಜಿಕ ಅರಿವಾಗಲಿ ರಾಜಕೀಯ ಅರಿವಾಗಲಿ ಜನರಿಗೆ ಇರಲಿಲ್ಲ. ಅವರವರ ಸಮಸ್ಯೆ ಅವ್ರಿಗೆ ಮುಖ್ಯ ಆಗಿತ್ತು. ಮೋದಿಜಿ ಅವರು ಬಂದ ಮೇಲೆ ಇವತ್ತು ಸಾಮಾಜಿಕ ಅರಿವು ಬಂದಿದೆ ಜನರಿಗೆ, ರಾಜಕೀಯ ಪ್ರಜ್ಞೆ ಬಂದಿದೆ. ಪ್ರತಿಯೊಬ್ಬರು ಕೂಡ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಾರೆ. ಅಭಿವೃದ್ಧಿ ಆಗಿದೆಯಾ ಇಲ್ಲ ಈ ದೇಶ ಅಂತ ಅರ್ಥವಾಗುತ್ತೆ. 100 ರೂಪಾಯಿ ಯಾರಾದ್ರೂ ಕದ್ರು ಸಂಜೆ ಹೊತ್ತಿಗೆ ಅವ್ರಿಗೆ ಗೊತ್ತಾಗುತ್ತೆ. ಇಂದಿರಾ ಗಾಂಧಿ 1 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ವರ್ಷಗಳಾದ್ರೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನೆಹರು ಅವರ ಕಾಲದಲ್ಲೂ ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀವು ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಮಾಡಿದ್ರಿ. ಅಲ್ಲಿವರೆಗೂ ನಿಮ್ಮ ಭ್ರಷ್ಟಾಚಾರಕ್ಕೆ ಇತಿಶ್ರೀ ಆಡಿ ಮೋದಿಜಿ ಅವರನ್ನ ತಂದ ಮೇಲೆ ಇವತ್ತು ಭ್ರಷ್ಟಾಚಾರ ರಹಿತ, ಕಳಂಕ ರಹಿತ ಒಂದು ಅಭಿವೃದ್ಧಿಯ ದೇಶವನ್ನಾಗಿ ಇವತ್ತು ಮಾಡಿದ್ದಾರೆ. ಅದಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದ 12 ವರ್ಷಗಳು ಅಂದ್ರೆ 4,399 ದಿನಗಳು ಈಗಾಗಲೇ ಅವರು ಕ್ರಾಸ್ ಮಾಡಿ 5 ದಿನಗಳಾಯ್ತು. ಇವತ್ತಿಗೆ 4,404 ದಿನ ಆಗಿದೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಈ ದೇಶ ಆಡಳಿತ ಮಾಡಿದ ನೆಹರೂರವರು 4,398 ದಿನ ಇದ್ದರು. ಅದನ್ನು ಮೀರಿ ಇವತ್ತು ಇವರು ಗೆದ್ದಿದ್ದಾರೆ. ಕಾಂಗ್ರೆಸ್ನವರಿಗೆ ಅರಿವಿಲ್ಲ. ಕಾಂಗ್ರೆಸ್ನವರು ಏನು ಹೇಳ್ತಾರೆ? ಅವರು ಇನ್ನೂ 16 ವರ್ಷ ಆಡಳಿತ 16 ವರ್ಷ ಮಾಡಿದ್ರಲ್ಲ, ಅದು ಬ್ರಿಟಿಷರು ಕೊಟ್ಟ ಗುಲಾಮಗಿರಿಯ 5 ವರ್ಷದ ಇದು ಆಡಳಿತ. ಅದು ನೀವು ಚುನಾವಣೆಯಲ್ಲಿ ಗೆದ್ದಿರಲಿಲ್ಲ. ನೀವು ಚುನಾವಣೆಯಲ್ಲಿ ಗೆದ್ದು ಆಡಳಿತ ಮಾಡಿದ್ದು 4,398 ದಿನ. ಇದರ ಅರಿವು ಕಾಂಗ್ರೆಸ್ನವರಿಗಿಲ್ಲ. ಇಂದಿರಾ ಗಾಂಧಿ ಭ್ರಷ್ಟಾಚಾರ ಮಾಡಿ ಇಡೀ ದೇಶದಲ್ಲಿ ಅವರ ವಿರೋಧವಾಗಿ ವಿರೋಧ ಪಕ್ಷಗಳು ಎದ್ದು ನಿಂತಾಗ ಅಧಿಕಾರಕ್ಕೆ ಉಳಿಸ್ಕೊಳ್ಳಿಕ್ಕಾಗಿ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಈ ದೇಶದ ಮೇಲೆ ಏರಿ 2.5 ವರ್ಷಗಳ ಕಾಲ ಸಂವಿಧಾನವನ್ನೇ ಏನೋ ಕಾರ್ಯರೂಪದಲ್ಲಿ ಇಲ್ಲದಂತ ಮಾಡಿ ಭ್ರಷ್ಟಾಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ದೇಶದಲ್ಲಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಜೈಲುಗಳಲ್ಲಿಟ್ಟು ರಾಜ್ಯಭಾರ ಮಾಡಿದ್ದು. ಇದನ್ನು ಒಳ್ಳೆಯದು ಅಂತಾರ ಯಾರಾದರೂ? ಅದಕ್ಕೆ ಇವತ್ತು ಭಾರತ ದೇಶದಲ್ಲಿ ದೇಶವ ಸುಭದ್ರವಾಗಿದೆ, ನಾಯಕತ್ವ ಸುಭದ್ರವಾಗಿದೆ. ಅದಕ್ಕೆ ಸಹಿಸಿಕೊಳ್ಳಲಾರದೆ ಇವರು ಇದೆಲ್ಲ ಮಾತಾಡ್ತಾರೆ. ಆ ಕಾರಣದಿಂದ ಇಂಥ ಗುಲಾಮಗಿರಿ ಏನು ಇದರಲ್ಲಿ ಇರ್ತಕ್ಕಂಥ ಇಂಥ ವ್ಯಕ್ತಿಗಳ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದ ಅವಶ್ಯಕತೆ ಇಲ್ಲ.